ಹಲೋ ಸ್ನೇಹಿತರೆ, ನಿಮ್ಗೆ ಏನಾದರೂ ಮದುವೆಯಾಗಿ ನಿಮ್ಮ ಮುಖದಲ್ಲಿ ಏನಾದರೂ ಕಲೆಗಳಾಗದೇ ಥರ ಇದೆಯಾ? ಅದಕ್ಕೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಟೊಮೊಟೊ ಇದ್ದರೆ ಅದನ್ನೇನು ಮಾಡಿ ಅಂತಂದರೆ ಪ್ಯೂರಿ ಥರ ಮಾಡಿಕೊಂಡು ನೀವು ಬೇಕಾದ್ರೆ ಅದನ್ನು ಐಸ್ ಕ್ಯೂಬ್ಗೆ ಇಟ್ಕೊಂಡು ಫ್ರೀಜಲ್ಲಿ ಇಟ್ಕೊಂಡು ನೀವು ಐಸ್ ಕ್ಯೂಬ್ನ ಒಂದು ವೈಪ್ಸಲ್ಲಿ ಹಾಕ್ಕೊಂಡು ನೀವು ಡೈಲಿ ಯೂಸ್ ಮಾಡ್ಬೋದು. ಯಾರು ಮೇಕಪ್ ಆಗ್ತಾ ಇದ್ದೀರಾ ಅವ್ರಿಗೆಲ್ಲ ಇನ್ನೂ ಯೂಸ್ ಆಗುತ್ತೆ. ಯಾರ್ಯಾರು ಕಲೆಗಳಿದೆ ಏನು ಮಾಡಿ ಅಂತಂದರೆ ಈ ಐಸ್ನ ತೊಗೊಂಡು ನೀವು ಡೈಲಿ ಮಾರ್ನಿಂಗ್ ಆಮೇಲೆ ನೈಟು ಬಿಫೋರ್ ಬೆಡ್ ಏನು ಮಾಡಿ ಅಂತಂದರೆ ಇವನ್ನ ಮುಖಕ್ಕೆಲ್ಲ ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಒಂದು ವೈಪ್ಸಲ್ಲಿ ಹಾಕ್ಕೊಳ್ಳಿ ಆ ಐಸ್ನ. ನೀವು ಯಾವುದೇ ತೊಗೊಂಡ್ರು ಅದೇ ಥರ ನೀವು ಟೊಮೊಟೊ ಹಾಕ್ಬೋದು, ಕುಕುಂಬರ್ ಹಾಕ್ಬೋದು, ಫ್ರೂಟ್ಸ್ ಸಲಗಳು ಯಾವುದಿದೆ ಅದನ್ನೆಲ್ಲ ನೀವು ಲಿಕ್ವಿಡ್ ಮಾಡಿಕೊಂಡು ಅದನ್ನು ಐಸಲ್ಲಿ ಮಾಡಿ ಐಸ್ ಕ್ಯೂಬ್ಸ್ ಥರ ಮಾಡಿ ಆ ಐಸ್ ಕ್ಯೂಬ್ಸ್ ಥರನ ನೀವೇನು ಮಾಡಿ ಅಂತಂದರೆ ಒಂದು ವೈಪ್ಸ್ಗೆ ಹಾಕಿ ನೀವು ಮುಖಕ್ಕೆ ಅಪ್ಲೈ ಮಾಡ್ತಾಯಿದ್ರೆ ನೀವು ಆ ಕಲೆಗಳೆಲ್ಲ ಕಡಿಮೆ ಆಗುತ್ತೆ. ನೀವು ಬೇಕಾದ್ರೆ ಅಪ್ಲೈ ಮಾಡಿ ಅದೇ ಕಂಟಿನ್ಯೂಸ್ ಅಪ್ಲೈ ಮಾಡ್ತಾ ಇರಬೇಕಾಗುತ್ತೆ ರಿಸಲ್ಟ್ ಬೇಕು ಅಂತಂದರೆ. ಸೊ ಅದೇ ನಿಮಗೆ ಬೆನಿಫಿಟ್ಸ್ ಗೊತ್ತಾಗುತ್ತೆ. ಯಾಕೆಂತಂದರೆ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೆ. ಸೊ ನಿಮಗೆ ಈಗ ಟೊಮೊಟೊ ಪ್ಯೂರಿ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಕುಕುಂಬರು ಫ್ರೂಟ್ಸ್ ಯಾವುದಿದೆ ಅದೆಲ್ಲ ಪ್ಯೂರಿ ಮಾಡಿಕೊಂಡು ನೀವು ಬೇಕಾದ್ರೆ ಐಸ್ ಕ್ಯೂಬ್ ಥರ ಮಾಡಿಕೊಂಡು ಫ್ರೀಜರಲ್ಲಿ ನೀವು ಅದನ್ನು ಒಂದು ವೈಪ್ಸ್ಗೆ ಹಾಕ್ಕೊಂಡು ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಕ್ಯೂಬ್ಸ್ನ. ಸೊ ಅದರಿಂದ ಒಂದು ವೈಪ್ಸ್ಗೆ ಹಾಕ್ಕೊಂಡು ನೀವು ಬೇಕಾದ್ರೆ ಡೈಲಿ ಮುಖಕ್ಕೆ ರಬ್ ಮಾಡ್ತಾಯಿದ್ರೆ ಮುಖಕ್ಕೆ ಹಚ್ತಾಯಿದ್ರೆ ನಿಮಗೆ ಆ ಕಲೆಗಳೇನಿದೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಬೇಕಾದ್ರೆ ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ ಬೇಕಾದ್ರೆ ಯೂಸ್ ಮಾಡ್ಬೋದು, ವೆಜಿಟೇಬಲ್ಸ್ ಇದ್ದರೆ ವೆಜಿಟೇಬಲ್ಸ್ ಯೂಸ್ ಮಾಡ್ಬೋದು. ಬಟ್ ನಿಮಗೆ ಈ ಕಲೆಗಳು ಕಡಿಮೆ ಆಗಬೇಕಂದ್ರೆ ಟೊಮೊಟೊ ಪ್ಯೂರ್ ಯೂಸ್ ಮಾಡಿ. ಲೆಮನ್ ಇದ್ದರೆ ಲೆಮನ್ನು ಹಾಕ್ಕೊಳ್ಳಿ. ಬೇಕಾದ್ರೆ ಅದನ್ನು ಐಸ್ ಕ್ಯೂಬ್ ಮಾಡಿಕೊಂಡು ಬೇಕಾದ್ರೆ ನೀವು ಮುಖಕ್ಕೆ ಅಪ್ಲೈ ಮಾಡ್ತಾ ಇರಬೇಕು. ಯಾರು ರೆಗ್ಯುಲರಾಗಿ ಮೇಕಪ್ ಆಗ್ತಾಯಿದ್ದೀರಾ ಅವ್ರು ಬೇಕಾದ್ರೆ ನೀವು ಆಫ್ಟರ್ ಮೇಕಪ್ ಆದಮೇಲೆ ರಿಮೂವಲ್ ಆದಮೇಲೆ ಬೇಕಾದ್ರೆ ಬಿಫೋರ್ ಬೆಡ್ ಟೈಮ್ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ